ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 11ನೇ ಪ್ರಶ್ನೆ, ಪಾಶ್ಚಾತ್ಯ ಧರ್ಮಗಳು ಎಂಬಂತಹ ಚಾಪ್ಟರ್ನಿಂದ ಯೇಸು ಕ್ರಿಸ್ತರ 12 ಜನ ಶಿಷ್ಯರನ್ನ ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಓಕೆ, ಯೇಸು ಕ್ರಿಸ್ತರ 12 ಜನ ಶಿಷ್ಯರನ್ನ ಏನೆಂದು ಕರೆಯುತ್ತಾರೆ? ಉತ್ತರ: ಯೇಸು ಕ್ರಿಸ್ತರ 12 ಜನ ಶಿಷ್ಯರನ್ನ ಅಪೋಸಲ್ಸ್ ಎಂದು ಕರೆಯುತ್ತಾರೆ ಮಕ್ಕಳು. ಓಕೆ, ಯೇಸು ಕ್ರಿಸ್ತರು ಇಸ್ರೇಲ್ ದೇಶದಲ್ಲಿ ಸಂಚರಿಸಿ ಧರ್ಮ ಪ್ರಚಾರ ಹಾಗೂ ಬೋಧನೆಯಲ್ಲಿ ತೊಡಗುತ್ತಾರೆ. ಇಸ್ರೇಲ್ನಲ್ಲಿ ಧರ್ಮ ಪ್ರಚಾರ ಹಾಗೂ ಬೋಧನೆಯಲ್ಲಿ ತೊಡಗುತ್ತಾರೆ. ಕಾಲಾನಂತರದಲ್ಲಿ ಯಹೂದಿಗಳು ಯೇಸುಕ್ರಿಸ್ತರನ್ನ ತಮ್ಮ ಧಾರ್ಮಿಕ ಮುಖಂಡನನ್ನಾಗಿ ಸ್ವೀಕರಿಸ್ತಾರೆ. ಯಾಕಂದ್ರೆ ಅವರು ತಮಗೆ ಒಬ್ಬ ಮಸೀಹ ರಕ್ಷಕ ಬರ್ತಾನೆ ಎಂದು ಕಾಯ್ತಾ ಇದ್ರು ಯಹೂದಿಗಳು. ಆಗ ಯೇಸುಕ್ರಿಸ್ತರಿಗೆ 30 ವರ್ಷ ವಯಸ್ಸು. ಸೊ ಈ ಯಹೂದಿಗಳು ಅವರನ್ನ ತಮ್ಮ ಧಾರ್ಮಿಕ ಮುಖಂಡನೆಂದು ಅಂಗೀಕರಿಸ್ತಾರೆ. ನಂತರ ಯೇಸುಕ್ರಿಸ್ತರು ಮೊದಲು 12 ಜನ ಶಿಷ್ಯರನ್ನ ಹೊಂದಿದ್ದರು. ಓಕೆ, ಸೊ ಈ 12 ಶಿಷ್ಯರನ್ನ ಅಪೋಸಲ್ಸ್ ಎಂದು ಕರೆಯುತ್ತಾರೆ. ಅಪೋಸಲ್ಸ್ ಎಂದು ಕರೆಯಲಾಗಿದೆ. ಪೀಟರ್ ಇವರ ಮೊದಲ ಅನುಯಾಯಿಯಾಗಿದ್ದಂಥವನು. ಪೀಟರ್ ಮೊದಲ ಅನುಯಾಯಿ. ಓಕೆನಾ? ಥ್ಯಾಂಕ್ ಯು.